ನಾನು ಚಾರ್ಜ್ ಈಗ ಒಂದು ವಾರ ಕೂಡ ನಮಗೆ ಆಗಿಲ್ಲ. ಈಗ 15 ದಿವಸ ನಮ್ಮದು ಇದೆ ಆಫೀಸ್ನಲ್ಲಿ. ಆದರೂ ಕೂಡ ಪರಪ್ಪನಘಾರ ಜೈಲ್ ಬಗ್ಗೆ ಭಾಳಷ್ಟು ಸುದ್ದಿಗಳು ಮತ್ತು ಕೆಲವು ಕಾಂಟ್ರವರ್ಸಿಗಳು ಬರ್ತಾಯಿತ್ತು. ಅದಕ್ಕಾಗಿ ನಾನು ಜಸ್ಟ್ ನೋಡೋಕ್ಕೆ ಬಂದೆ, ಇಲ್ಲಿ ಏನು ಸದ್ಯಕ್ಕೆ ಏನು ವ್ಯವಸ್ಥೆ ಇದೆ, ಏನು ಇಲ್ಲಿ ನಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದಾರೆ, ಸ್ಟಾಫ್ದು ಏನು ಸಮಸ್ಯೆ, ಪ್ರಿಸ್ನರ್ಸ್ದು ಖೈದಿಗಳದ್ದು ಏನು ಸಮಸ್ಯೆ, ಮತ್ತು ಬೇರೆ ಏನೇನು ಸುರಕ್ಷತೆ ದೃಷ್ಟಿಯಿಂದ ಏನೇನು ನೋಡಬೇಕು. ಸೊ ಒಂದು ನಮ್ಮ ಪ್ರಕಾರ ಪ್ರಿಲಿಮಿನರಿ ಒಂದು ನಾವು ಐಡಿಯಾ ತೊಗೊಂಡಿದ್ದೀವಿ ಏನಿದೆ. ಈಗ ಹಂತವಾಗಿ ನಾವು ನಾವು ಈ ದಿಕ್ಕಿನಲ್ಲಿ ನಾವು ಮಾಡಬೇಕಾಗತ್ತೆ. ಮತ್ತು ನಾವು ಎಲ್ಲರಿಗೆ ಒಳ್ಳೆಯದಿಂದ ಮತ್ತು ಒಂದು ಟೀಮ್ ಹಾಗೆ KSISF ಆಗಲಿ, ನಮ್ಮ ಜೈಲಿನವರು ಆಗಲಿ, ಲೋಕಲ್ ಪೊಲೀಸ್ ಆಗಲಿ, ಅವರೆಲ್ಲರೂ ಸ್ವಲ್ಪ ಕೆಲಸ ಅವರು ಮಾಡಬೇಕಾಗತ್ತೆ. ಮತ್ತು ನಾವು ಬೇರೆ ಅಕ್ರಮ ಚಟುವಟಿಕೆ ಏನಿದೆ ಅವ್ರಿಗೆ ಪೂರ್ತಿ ಕಡಿವಾಣ ಹಾಕಲಿಕ್ಕೆ ನಾವು ಅವ್ರ ನಿರ್ದೇಶನವನ್ನು ನಾವು ನೀಡಿದ್ದೀವಿ. ಆದರೆ ನಾವು ನೋಡೋಣ, ಮತ್ತು ಯಾರು ಏನಾದರೂ ತೊಡಗಿದ್ದಾರೆ. ಮತ್ತು ನಾನು ಈಗ 15 ದಿವಸ ಅದು ಟೈಮ್ ನಾನು ಕೊಟ್ಟಿದ್ದೇನೆ ಇಲ್ಲಿಗೆ ಸರಿಪಡಿಸಲಿಕ್ಕೆ. ಅದರ ತಕ್ಷಣ ನಾವು ನಾಳೆಯಿಂದ ಇಲ್ಲ, ಅವ್ರಿಗೆ 31 ಡಿಸೆಂಬರ್ವರೆಗೆ ನಾವು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಏನಿದೆ ಸಿಸ್ಟಮ್ ಸ್ವಲ್ಪ ಎಲ್ಲ ಸರಿ ಮಾಡ್ತೀವಿ. ಏನಾದರೂ ಲೋಪದೋಷಗಳು ಇದ್ದರೆ ಅದು ನಾವು ಸರಿಪಡಿಸೋಣ. ಆ ನಂತರ ಏನಾದರೂ ಆಗಿದೆ ಮತ್ತು ನಾವು ಕಟ್ಟುನಿಟ್ಟಾಗಿ ಅದರ ಬಗ್ಗೆ ನಾವು ಕ್ರಮ ನಾವು ವಹಿಸ್ತೀವಿ. ಮತ್ತು ಕೆಲವು ಕೇಸೇಜ್ ಏನಾಗಿದೆ, 151 ಕೇಸೇಜ್ 2025ನಲ್ಲಿ ಬುಕ್ ಆಗಿದೆ, 72 ಕೇಸ್ ಅದು ಚಾರ್ಜ್ ಶೀಟ್ ಆಗಿದೆ. ಆದರೆ ನಾವು ಸ್ವಲ್ಪ ಇನ್ವೆಸ್ಟಿಗೇಷನ್ದು ಗುಣಮಟ್ಟದ್ದು ಚೆನ್ನಾಗೇ ಆಗಬೇಕು. ಜಾಲ ನಾವು ಬೆದರಿಸಬೇಕು, ಯಾವ ಕಡೆಯಿಂದ ಮೊಬೈಲ್ ಬಂತು. ಯಾಕೆಂದರೆ ಅದು ಮಾಡದೇ ಇದ್ದರೆ ಬರೀ ಕೇಸ್ ನಾವು ಹಾಕ್ಕೊಂಡು ಹೋದರೆ ಮತ್ತು ಹಾಗೆ ಚಾರ್ಜ್ ಶೀಟ್ ಆಗಿದ್ದರೆ ಅದು ಯಾವುದು ಪರಿಣಾಮ ಇದು ಯಾವ ಇಂಪ್ಯಾಕ್ಟ್ ಬೀಳೋದಿಲ್ಲ. ಸೊ ನಾವು ಸ್ವಲ್ಪ ಡೀಪಾಗಿ ಇನ್ವೆಸ್ಟಿಗೇಷನ್ ಮಾಡಿದರೆ ಯಾರ ಹೆಸರು ಮೇಲೆ ಸಿಮ್ ಕಾರ್ಡ್ ಇತ್ತು, ಸಿಮ್ ಕಾರ್ಡ್ ಏನಾದರೂ ಫೇಕ್ ಇದ್ದರೆ ಯಾವುದು ಅಂಗಡಿ ಓನರ್ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು. ಈ ರೀತಿ ನಾವು ಮುಂದೆ ಕ್ರಮ ತೊಗೊಂಡಿದ್ದರೆ ಮಾತ್ರ ಒಳಗಡೆ ಇರೋವರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅಥವಾ ಯಾರು ಒಳಗಡೆ ಇದ್ದಾರೆ ಅವ್ರಿಗೆ ನಾವು ಇದು ಕಸ್ಟಡಿ ತೊಗೊಂಡು ಅವರಿಗೆ ವಿಚಾರಣೆ ಮಾಡೋದು, ಇದು ಎಲ್ಲ ನಾವು ಮಾಡಿದರೆ ಮಾತ್ರ ಇದು ಆಗುತ್ತೆ. ಸೊ ಇನ್ವೆಸ್ಟಿಗೇಷನ್ ಕೂಡ ಒಂದು ಬಹಳ ಇಂಪಾರ್ಟೆಂಟ್ ಇದು ಅಂಗ. ಯಾಕೆ ಗಾಂಜಾನೇ ಬರುತ್ತೆ, ಗಾಂಜಾ ಎಲ್ಲಿಂದ ಅವ್ರಿಗೆ ಸಪ್ಲೈ ಮಾಡಿದ್ರು, ಯಾರು ಕೊಟ್ಟಿದ್ರು. ಸೊ ಇದು ಒಂದು ಫುಲ್ ನೆಟ್ವರ್ಕ್ ನಾವು ಬೆಳೆಸೋದು. ಯಾವ ಕೇಸ್ ಆಗಿದ್ದರೆ ಅದು ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಹೇಳಿದ್ದೀವಿ ನಮ್ಮ ಅಧಿಕಾರಿಗಳಿಗೆ. ಅವರಿಗೆ ಅದು ಇನ್ವೆಸ್ಟಿಗೇಷನ್ ಕೂಡ ಅದು ಸ್ವಲ್ಪ ಗುಣಮಟ್ಟದ್ದು ಅದು ಆಗಬೇಕು. ಮತ್ತು ಮುಂದೆ ಅವ್ರಿಗೆ 1 ತಿಂಗಳ ಇದು ಯಾವ್ಯಾವ ಕೇಸ್ ಇದೆ ಸರಿಯಾದ ರೀತಿಯಿಂದ ಸ್ವಲ್ಪ ಅದು ಮಾಡಬೇಕು. ಸೊ ನಾವು ನೋಡೋಣ. ಮತ್ತು ನಾನು ಎಲ್ಲ ಕಡೆ ವಿಸಿಟ್ ಮಾಡಿದ್ದೀನಿ. ಅದು ಕನ್ವಿಕ್ಟೆಡ್ ಪ್ರಿಸ್ನರ್ಸ್ದು ಆಗಲಿ, ಅಂಡರ್ ಟ್ರಯಲ್ ಪ್ರಿಸ್ನರ್ಸ್ದು ಆಗಲಿ, ವಿಮೆನ್ದು ಆಗಲಿ, ಬೇಕ್ರಿ ಆಗಲಿ, ಕೆಲವು ಕಡೆ ಒಳ್ಳೆ ಕೆಲಸ ಅವ್ರದ್ದು ಆಗ್ತಾಯಿದೆ. ಮತ್ತು ಖೈದಿಗಳು ಕೂಡ ಅವ್ರದ್ದು ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ನಮ್ಮ ಸ್ಟಾಫ್ ಕೂಡ ಕೆಲವು ಕುಂದುಕೊರತೆಗಳು ಹೇಳಿದ್ದಾರೆ. ಯಾಕೆಂದರೆ ವಾರ್ಡರ್ದು ಸಂಖ್ಯೆ ಈಗ 40% ಈಗ ಕಮ್ಮಿ ಇದೆ. ಈಗ 2900 ಸಮಥಿಂಗ್ ಅದು ವಾರ್ಡರ್ಸ್ದು ಆ್ಯಕ್ಚುಯಲ್ ಸ್ಟ್ರೆಂತ್, ಇದು ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ. ಆ್ಯಕ್ಚುಯಲ್ ಸ್ಟ್ರೆಂತ್ ಇರೋದು 1700 ಸಮಥಿಂಗ್ ಆಗಿದೆ. 40% ಕೊರತೆ ಬಿಡ್ತಾ ಇದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಇದೆ. ಆದರೆ ನಾವು ಆ ಸಮಸ್ಯೆ ಸಲುವಾಗಿ ಕೆಲಸ ಮಾಡಬಾರ್ದು, ಅದು ಆಗಬಾರ್ದು. ನಾವೇನಿದೆ ಎಷ್ಟು ಇದು ಇದಕ್ಕೆ ನಾವು ನಮ್ಮ ಏನು ಕೆಪಾಸಿಟಿ ಮೀರಿ ನಾವು ಶ್ರಮ ವಹಿಸಬೇಕು, ನಾವು ಕೆಲಸ ಮಾಡಬೇಕು. ಸೊ ನಾವು ಅವ್ರದ್ದು ಆಲಿಸಿದ್ದೀವಿ, ಆಯಿತು. ನಾವು ಎಕ್ವಿಪ್ಮೆಂಟ್ ಬಗ್ಗೆ ಆಗಲಿ ಅಥವಾ ಅವ್ರದ್ದು ಬೇರೆ ಸರ್ವಿಸ್ ಕಂಡೀಷನ್ಸ್ ಬಗ್ಗೆ ಆಗಲಿ ಅದು ನಾವು ಸರ್ಕಾರಕ್ಕೆ ನಾವು ಮಾತಾಡ್ತೀವಿ. ಆದರೆ ನಾವು ಮೊದಲೇ ಇಲ್ಲಿ ತೋರಿಸ್ಬೇಕಾಗತ್ತೆ ಒಳ್ಳೆ ರೀತಿಯಿಂದ ಅವರು ಕೆಲಸ ಮಾಡ್ತಾಯಿದ್ದಾರೆ. ಏನಾದರೂ ಸಾಧನೆ ಮಾಡಿದ ನಂತರ ನಮಗೆ ಒಂದು ಹಕ್ಕಿರ್ತದೆ ನಾವು ಸರ್ಕಾರದ ಗಮನಕ್ಕೆ ತಂದು ಅವರ ಸಮಸ್ಯೆ ಬಗ್ಗೆ ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಡಲಿ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡದೆ ಸುಮ್ಮನೆ ಕೇಳಿದರೆ ಅದು ಸರಿ ಆಗಲ್ಲ. ಅದು ಕೂಡ ಅವರಿಗೆ ಸರ್, ಈ ಜೈಲಿನಲ್ಲಿ ನಿಷೇಧಿತ ವಸ್ತುಗಳು, ಮೊಬೈಲ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳು ಇತ್ತು ಸರ್. ಅಂದರೆ ಅಲ್ಲಿ ಕೈದಿಗಳು ಬಂದು ಯಾರು ಹೊರಗಡೆಯಿಂದ ತೊಗೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಾದರೂ ಜೈಲಧಿಕಾರಿಗಳು, ಸಿಬ್ಬಂದಿಗಳು ಏನಾದರೂ ಶಾಮೀಲಾಗಿರುವಂಥದ್ದು ನಿಮಗೆ ಏನಾದರೂ ಕಂಡು ಬಂತ ಸರ್ ನೀವು ಮೇಲ್ನೋಟಕ್ಕೆ? ಈಗ ಹಿಂದೆ ಏನಾಗಿತ್ತು ಅದರ ಬಗ್ಗೆ ಕ್ರಮ ಎಲ್ಲ ಜರುಗಿಸಿದ್ದಾರೆ, ಗೊತ್ತಾಯ್ತಾ. ಈಗ ಮೊನ್ನೆ ಕೆಲವು 6 ಮೊಬೈಲ್ ಅವರು ಸೀಸ್ ಮಾಡಿದ್ದಾರೆ. ಯಾವುದೊಂದು ಬಾತ್ರೂಮಲ್ಲಿ ಸಿಕ್ಕಿತ್ತು ಆ ಮೊಬೈಲ್ ಇದೆ. ಈಗ ಏನಿದಕ್ಕೆ ಅದಕ್ಕೆ ನಾವು ತಿಳ್ಕೊಳ್ಬೇಕು. ಈ ಮೊಬೈಲಲ್ಲಿ ಅಲ್ಲಿ ಏನಾದರೂ ಜೈಲ್ ಅಧಿಕಾರಿ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ವಾರ್ಡರ್ಸ್ ಜೊತೆಗೆ ಏನಾದರೂ ಸಂಪರ್ಕ ಆಗಿದೆಯಾ, ಹೊರಗಡೆ ಯಾರ ಜೊತೆ ಸಂಪರ್ಕ ಇದೆ, ಇದು ಇನ್ವೆಸ್ಟಿಗೇಷನ್ ಸ್ವಲ್ಪ ಡೀಪಾಗಿ ಮಾಡಿದ ನಂತರ ಅದು ಗೊತ್ತಾಗೋದು. ಅದು ನಮ್ಮ ಪ್ರಕಾರ ಅದು ಮಾಡಬೇಕು. ನಾವು ಅವ್ರಿಗೆ ಹೇಳಿದ್ವಿ ಮಾಡೋಕ್ಕೆ. ಮತ್ತು ಇವರದ್ದು ಸಂಪರ್ಕದಿಂದ ನೋಡಿ, ಈಗ ಔಟರ್ ಪೆರಿಫರಿ ಈಗ ಮಾಡೋದು ಯಾರು KSISF ಈಗ ಮಾಡ್ತಾಯಿದ್ದಾರೆ. ಈಗ ಗೌರ್ಮೆಂಟ್ ಆರ್ಡರ್ ಪ್ರಕಾರ ಈ ಹೊರಗಿನ ಪೆರಿಫರಿ ಮತ್ತು ಮುಖ್ಯ ದ್ವಾರ ಏನಿದೆ ಅದು KSISFದು ಕಸ್ಟಡಿಯಲ್ಲಿದೆ. ಈಗ ಯಾವುದು ಸಾಮಾನು ಹೋದರೆ ಮುಖ್ಯ ದ್ವಾರದಿಂದ ಅಥವಾ ಹೊರಗಡೆಯಿಂದ ಹೋಗಬೇಕು. ಸೊ ಈಗ ಒಂದು ಏಕಪಕ್ಷೀಯವಾಗಿ ಒಂದು ಕಡೆ ಮಾತ್ರ ಇದು ಮಾಡೋಕ್ಕೆ ಅವರು ಒಳಗಡೆ ಇರ್ತಾರೆ. ಈಗ ಜೈಲ್ ವಾರ್ಡನ್ ನೀವು ಯಾವ ತೀರ್ಥ ಖೈದಿಗಳು ಒಳಗಡೆ ಇರ್ತಾರೆ,
ಜೈಲ್ ವಾರ್ಡರ್ಗಳು ಕೂಡ ಒಳಗಡೆನೇ ಇರೋರು. ಎಸ್ ಸರ್. ಈಗ ಹೊರಗಡೆದು ಗೌರ್ಮೆಂಟ್ ಆರ್ಡರ್ ಪ್ರಕಾರ ಜವಾಬ್ದಾರಿ ಮತ್ತು ಅಕೌಂಟಬಿಲಿಟಿ ಅದು ಬೇರೆನವ್ರಿಗೆ ಕೊಟ್ಟಿದ್ದಾರೆ. ಈಗ ಏನಾದರೂ ಆಗಿದರೆ ಎಲ್ಲರೂ ಹೊಣೆಗಾರ ಆಗ್ತಾರೆ. ಸೊ ನಾವೊಂದು ಬ್ಯಾಲೆನ್ಸ್ಡ್ ಅಪ್ರೋಚ್ ಇಟ್ಕೊಳ್ಬೇಕಾಗತ್ತೆ. ನಾವೇ ಪಕ್ಷವಾಗಿ ಎಲ್ಲ ಜೈಲ್ ವಾರ್ಡರ್ನ ಎಲ್ಲ ಮಾಡ್ತಾ ಇದ್ದಾರೆ, ಮತ್ತು ಇದು ಔಟರ್ ಪೆರಿಫರಿ ಮತ್ತು ಮೇನ್ ಗೇಟ್ನಲ್ಲಿ ಏನೋ ಚೆಕ್ ಮಾಡ್ತಾ ಇದ್ದಾರೆ, ಎಲ್ಲ ಬ್ಯಾಗೇಜ್ ಸ್ಕ್ಯಾನರ್ ಇದೆ, ಬೆಲೆ ಮತ್ತು ಅದು ಏನು ಇದು ಇದೆ. ಸರ್, ನಟ ದರ್ಶನ್ ಜೈಲ್ ಒಳಗಡೆ ಇದ್ದಾರೆ. ಸೊ ತಾವು ಭೇಟಿ ಮಾಡಿದಾಗ ಅವ್ರನ್ನೇನಾದರೂ ಮಾತಾಡಿಸಿದ್ರ, ಅವ್ರೇನೋ ಕುಂದುಕೊರತೆ ಏನೋ ಹೇಳ್ಕೊಂಡ್ರೆ ನಿಮ್ಮ ಹತ್ರ? ಅವರು ಏನು ಕುಂದುಕೊಡ್ತಾರೆ ನಮಗೇನು ಹೇಳಿಲ್ಲ. ನಾವು ಅಷ್ಟೇ ಕೇಳಿದ್ವಿ ಅವ್ರದ್ದು ಡೇಟ್ಸ್ ಏನಿದೆ, ಹಿಯರಿಂಗ್ ಟ್ರಯಲ್ ಆಗ್ತಾ ಇದೆಯಾ, ಅದರ ಬಗ್ಗೆ ಏನು ಸಮಸ್ಯೆ ಇದೆ, ಅವರು ಯಾರಿಗೇನು ಸಮಸ್ಯೆ ಇಲ್ಲ, 6 ಜನ ಇದ್ದಾರೆ ಇದರಲ್ಲಿ. ಆನಂತರ ಈ 17ನೇ ತಾರೀಕಿಗೆ ಅವ್ರದ್ದು ಬಹುಶಃ ನೆಕ್ಸ್ಟ್ ಡೇಟ್ ಹಿಯರಿಂಗ್ ಇದೆ. ಹಿಂದಿನ ತಿಂಗಳ ಅದು 6ನೇ ತಾರೀಕು ಒಂದು ಬಹುಶಃ ಹಿಯರಿಂಗ್ ಆಗಿದೆ. ಸೊ ಅವ್ರದ್ದು ಹಿಯರಿಂಗ್ ಏನಿದೆ ಅದು ಕೇಸ್ ನಡೀತಾ ಇದೆ. ಅಲ್ಲ ಸರ್, ಈ ಹಿಂದೆ ಅವರು ಅಂದರೆ ನನಗೆ ಫಂಗಸ್ ಆಗಿದೆ, ಮತ್ತೊಂದು ಸಮಸ್ಯೆ ಇದೆ ಅಂತೆಲ್ಲ ಹೇಳ್ಕೊಂಡಿದ್ರು. ಸೊ ಅದೇನಾದರೂ ನಿಮ್ಮ ಹತ್ರ ಇಲ್ಲ, ನಾನು ಅಲ್ಲಿ ಹೋಗಿದ್ದೆ, ನಾನು ಮಾತಾಡಿಸಿ 6 ಜನಕ್ಕೆ ಮಾತಾಡಿದ್ದೆ. ಅವರು ಆತ ನಮಗೇನು ಹೇಳಿಲ್ಲ. ಡೇಟ್ ಬಗ್ಗೆ ಕೂಡ ನಾವು ಮತ್ತೆ ನಾನು ಸಾಮಾನ್ಯವಾಗಿ ಕೇಳಿದೆ, ಏನಾದರೂ ಇದ್ದರೆ ಹೇಳಿ, ಅವರು ಏನು ಆಗ್ತಿದೆ. ಸರ್, ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ನೆಟ್ವರ್ಕ್ದು ಬ್ಲಾಕಿಂಗ್ ಸಿಸ್ಟಮ್ದು ವಾರ್ನ್ ಮಾಡಿದ್ದೀವಿ ಅಂತ. ಬ್ಲಾಕಿಂಗ್ ಸಿಸ್ಟಮ್ ನೋಡಿ, ಅದು ವಿಪರ್ಯಾಸ ಏನಿದೆ ಕಿ ನಮಗೆ ಇವತ್ತು 3-4 ಮೆಸೇಜ್ ಅಲ್ಲೇ ಜೈಲಿನಲ್ಲಿ ಇದ್ದಾಗ ನಮಗೆ ಬಂತು. ಅದು TCILನವ್ರಿಗೆ ನಾನು ಕರೆಸಿ ಅವ್ರಿಗೆ ಇವತ್ತು ಭಾಳ ತಾಕೀತು ಮಾಡಿದ್ದೇನೆ. ಇದು ನಾನು 15 ವರ್ಷ ಹಿಂದೆ ಜಾಯಿಂಟ್ ಸಿಪಿ ಕ್ರೈಮ್ ಇದ್ದಾಗ ಇಲ್ಲಿ ನಾನು ಬಂದಿದ್ದೆ. ಏರ್ಟೆಲ್, ಜಿಯೋ ಇರಲಿಲ್ಲ ಆ ಟೈಮ್. ಈ ವೋಡಾಫೋನ್ ಎಲ್ಲರಿಗೆ BSNL ಅವ್ರಿಗೆ ಕರ್ಕೊಂಡು ಬಂದಿದ್ದೆ. ಆ ಟೈಮ್ಗೂ ಅದೇ ಸಮಸ್ಯೆ ಇತ್ತು. ಈಗ ಸ್ವಲ್ಪ ಸುಧಾರಣೆ ಆಗಿದೆ, ಆದರೆ ಇನ್ನೂ 100% ನಮ್ಮ ಪ್ರಕಾರ ಜೈಲು ಒಳಗಡೆ ಕೂಡ ಕವರೇಜ್ ಏರಿಯಾ ಇನ್ನೂ ಹೋಗಿಲ್ಲ. ಅದು ಅಲ್ಲಿ ಇನ್ನೂ ಸ್ವಲ್ಪ ಅಲ್ಲಿ ನಮಗೆ ಏನಿದೆ 5-10% ಅದು ಸಮಸ್ಯೆ ಇನ್ನೂ ಇದೆ. ನಾನು ಇವತ್ತು ಅವರಿಗೆ ಹೇಳಿದ್ದೇನೆ, TCILನವರು ಕೂಡ ಬಂದಿದ್ದರು, ಈ ನೀವು ಜೈಲು ಒಳಗಡೆ ಏನಿದೆ ಅದು ಇದು ಗುರುತಿಸಬೇಕು, ಯಾವ್ಯಾವ ಸ್ಪಾಟ್ ಇದೆ ಬ್ಲ್ಯಾಕ್ ಸ್ಪಾಟ್, ಅದು ನಾವು ಹಾಗೆ ಪರಿಹಾರ ಮಾಡಬೇಕು. ಮತ್ತು ಹೊರಗಡೆ ಏನಿದೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಂತರ ಕೂಡ ಜನ ಅದು ಸಫರ್ ಆಗ್ತಾ ಇದ್ದಾರೆ, ಅದು ಕೂಡ ಆಗಬಾರ್ದು. ಬಹಳ ಇದೆ, ನೀವು 500 ಮೀಟರ್ ನಾವು ಇಟ್ಕೊಳ್ಳೋದು ಅರ್ಥ ಮಾಡ್ಬೋದು. 500 ಮೀಟರ್ಸ್ವರೆಗೆ ಇಂಪ್ಯಾಕ್ಟ್ ಹೋಗ್ತಾ ಇದೆ. ಯಾಕೆಂದರೆ ನೀವು ಇದು ವಾಟರ್ ಪೈಪ್ ಇಲ್ಲಾಕಿ ನೀವು ಬಂದ್ ಮಾಡಿದರೆ ಬಂದಾಗತ್ತೆ. ಇದು ವೇವ್ ಇದೆ. ಸೊ ವೇವ್ ಏನಿದಕ್ಕೆ ಇದು ಸ್ವಲ್ಪ ಡಿಸ್ಟ್ರಾಕ್ಷನ್ ಇದು ಆಗೇ ಆಗುತ್ತೆ. ಅದು ಹೇಳಿಕ್ಕೆ ನೀವು ಜನ 1 ಕಿಲೋಮೀಟರ್ದಲ್ಲಿ ಕೂಡ ಜನರಿಗೆ ಸಮಸ್ಯೆ ಆಗ್ತಾ ಇದೆ, 2 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಜನಕ್ಕೆ ಸಮಸ್ಯೆ ಆಗ್ತಾ ಇದೆ. ಅವರಿಗೆ ಈಗ 10 ದಿವಸ ಟೈಮ್ ಕೊಟ್ಟಿದ್ದೇನೆ ಅವರಿಗೆ. ನೀವು ಅವರು ಸ್ಟಡಿ ಮಾಡಿಕೊಂಡು ನೋಡಿಕೊಂಡು ಅವರು ಸ್ವಲ್ಪ ಏನಿದೆ ಅವರು ಸ್ವಲ್ಪ ನಮಗೆ ಹೇಳಬೇಕು. ಆ ನಂತರ ನೋಡೋಣ ಅವರು ಏನು ಹೇಳ್ತಾರೆ ಈ ವಿಷಯ ಬಗ್ಗೆ ಕೂಡ ಎಲ್ಲ. ಸರ್, ಇನ್ನೊಂದು ಪ್ರಮುಖವಾಗಿ ಜೈಲಿನಲ್ಲಿ ಸಜಾ ಬಂದಿಗಳು ಮತ್ತು ವಿಚಾರಣೆ ಇದೇನು ಬಂದಿಗಳು ಏನು ಇರ್ತಾರೆ ಸರ್, ಎಲ್ಲರನ್ನೂ ಒಂದೇ ಬ್ಯಾರಕ್ನಲ್ಲಿ ಗುಂಪು ಮಾಡಿ ಏನೋ ಇದಾಗ್ತಿದೆ. ಇದರಿಂದಾಗಿ ಏನಾದರೂ ಅಕ್ರಮಗಳೇನೋ ಜಾಸ್ತಿ ಆಗ್ತಿದೆಯಾ? ವಿಚಾರಣಾ ಕೈದಿಗಳು ಸಪ್ರೇಟು, ಬ್ಯಾರಕ್ ಬೇರೆ ಇಲ್ಲ ಸರ್. ಅದೇ ಸಪ್ರೇಟ್ ಆಗಿ ಇದ್ದಿದ್ರೆ ಈ ಏನು ಅಕ್ರಮಗಳಾಗ್ತಿದೆ ಕಡಿವಾಣ ಹಾಕೋದಕ್ಕೆ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು. ಮಿಕ್ಸ್ ಇದ್ದಾರೆ ಅಂತ ಜೊತೆಗೆ ಅದು ನೋಡಿ, ನಾನು 4 ದಿವಸ ಅಷ್ಟೇ ಹಳೆ ಇದ್ದೀನಿ, ಅವರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಎಲ್ಲ ನಮ್ಮ ಬುದ್ಧಿ ಅವರಿಗೆ 4 ದಿವಸ ತೋರಿಸೋದು ಅದಕ್ಕೂ ಸರಿ ಆಗಲ್ಲ. ಯಾಕಂದರೆ ಅವರು ಕೂಡ ಒಂದು ಅನುಭವವನ್ನು ಹೊಂದ್ಕೊಂಡಿದ್ದಾರೆ. ಅವರು ಇಷ್ಟುದನ್ನು ನಿರ್ವಹಣೆ ಮಾಡಿಕೊಂಡು ಬಂದಿದ್ದಾರೆ. ನಾವು ಅರ್ಥ ಮಾಡಬೇಕು, 4700 ಜನಕ್ಕೆ ಕೈದಿಗಳಿಗೆ ನಿರ್ವಹಣೆ ಮಾಡೋದು ಸಾಮಾನ್ಯ ಜನ ಇಲ್ಲ. ಅವರು ಎಲ್ಲರೂ ಕೈದಿಗಳು ಇದ್ದಾರೆ. ಯಾರು ಒಂದು ಕ್ರೈಮ್ನಲ್ಲಿ, ಅದು ಅಂಥ ಕ್ರೈಮ್ನಲ್ಲಿ ಕೋರ್ಟ್ ಅವರಿಗೆ ಈಗ ಜೈಲು ಒಳಗಡೆ ಇಟ್ಟಿದ್ದಾರೆ. ಸಣ್ಣ ಪುಟ್ಟ ಇಲ್ಲಾಕಿ ಸುಮ್ಮನೆ ಬೈದಿದ್ದಾರೆ ಅಥವಾ ಆರ್ಥಿಕ ಕ್ರೈಮ್ ಇಲ್ಲ. ಯಾರು ನಾವು ಕೇಳಿದರೆ ಮಾತು ಎಲ್ಲರೂ ಹೇಳ್ತಾರೆ ಮರ್ಡರ್ನ ಮಾಡಿದ್ದೇನೆ. ನಾನು ಬಹಳ ಜನ ಕೈದಿಗೆ ಮಾತಾಡಿದ್ದೀನಿ. ನೋಡೋಕ್ಕೆ ಪಾಪ ಅವರು ಭಾಳ ಇನ್ನೊಸೆಂಟ್ ಕಾಣ್ತಾರೆ. ಕೇಳಿದರೆ ಅವ್ರಿಗೆ ನಾವು ಮರ್ಡರ್ ಮಾಡಿದ್ವಿ ಹೇಳ್ತಾರೆ. ನಾವು ಹೆಚ್ಚಾಗಲಿ ಮರ್ಡರ್ ಕೇಸ್ ಅಕ್ಯೂಸ್, ಅಲ್ಲಿ NDPS ಕೇಸ್ ಅಕ್ಯೂಸ್, ಅಲ್ಲಿ ಅಟೆಂಪ್ಟ್ ಟು ಮರ್ಡರ್ ಅಕ್ಯೂಸ್, ಕಕೋಕಾ ಕೇಸ್ ಅಕ್ಯೂಸ್, ಶಂಕಿತ ಉಗ್ರರದ್ದು ಇತ್ತು ಸರ್. ಶಂಕಿತ ಉಗ್ರರ ಹತ್ರ ಮೊಬೈಲ್ ಏನೋ ಎಲ್ಲ ಟೈಪ್ ಜನ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಲ್ಲಿ ಪರಪ್ಪನಹಳ್ಳಿ ಜೈಲ್ದು ವಾರ್ಡರ್ ಎಷ್ಟು 280, 280 ಜನ ಅಷ್ಟೇ. 280 ಜನ ಕೂಡ ಅವರು ಕೋರ್ಟ್ದು VC ಅವರೇ ನಡೆಸಬೇಕು, ಅವರು ಬೇರೆ ಇಲ್ಲಿ ರಿಜಿಸ್ಟ್ರೇಷನ್ ಅವರೇ ಮಾಡಬೇಕು, ಎಲ್ಲ ಸೇರಿ 100 ಜನ ಹೋಗಿಬಿಡ್ತಾರೆ. 180 ಜನ ಅವ್ರಿಗೆ ಸಿಗೋದು, ಒಂದು ಶಿಫ್ಟ್ಗೆ 40 ಜನ ಸಿಗ್ತಾರೆ. ಒಬ್ಬರು ಜನ ಏನಿದ್ದಾರೆ ಅವರು 100 ಜನಕ್ಕೆ ಅವರು ಎದುರಿಸ್ಬೇಕು. ಒಬ್ಬರು ವಾರ್ಡರ್ ಒಂದು ಚಿಕ್ಕ ಬಡಗಿ ಇಟ್ಕೊಂಡು 100 ಜನ ಕ್ರಿಮಿನಲ್ಗಳಿಗೆ ಎದುರಿಸ್ಬೇಕು. ಅದೊಂದು ಸಣ್ಣ ವಿಷಯ ಇಲ್ಲ. ಇದೊಂದು ನಮ್ಮ ಪ್ರಕಾರ ಭಾಳ ಒಂದು ಕಾಂಪ್ಲೆಕ್ಸ್ ಇಶ್ಯೂ ಇದೆ. ನಾವು ಅಷ್ಟು ಸುಮ್ಮನೆ ಹೇಳೋಕ್ಕೆ ಸರಿ ಆಗಲ್ಲ. ಬಟ್ ಡೆಫಿನೆಟ್ಲಿ